ಅದ್ರಲ್ಲಿ ಬೈಕ್ ಅಲೌ ಇಲ್ಲ ಅಂತ ಹೇಳಿದ್ದೀನಿ. ಗೋಲಿ ಮಕ್ಕಳು ನನ್ನ ಮಾತಾ ಕೇಳಲ್ಲ. ಹೋಗ್ಬಿಟ್ಟು ಇವಾಗ 2 ರೂಪಾಯಿ ಫೈನ್ ಕಟ್ಸ್ಕೊಂಡು ಬಂದವ್ರೆ. ಹೋಗಿದೆ ಈ ನನ್ನ ಮಕ್ಕಳೇ ಬೇಡ ಬೇಡ ಅಂತ ಹೋಗಿ 200 ರೂಪಾಯಿ ಫೈನ್ ಕಟ್ ಬಂದವ್ರೆ. ಅದಕ್ಕೆಲ್ಲ ಕಾರಣ ಈ ನನ್ನ ಮಗನೇ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡವಾ. ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳೋಣ. ಮೈ ನ್ಯೂ ವ್ಲಾಗ್ ಪ್ಲೀಸ್ ಟು ಚಾನಲ್ ಮೈ ಸಕ್ಕರಪಾರ. ಅಣ್ಣ ಹಾಯ್ ಅಣ್ಣ 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 ಇದು ಕೇಳೋಣ ಅಣ್ಣ. ಹೋಗಲೇ ತಿಕ್ಕ ಮುಚ್ಕೊಂಡು ಕೆಲಸ ಮಾಡ. ವರ್ಕ್ ನಡೀತಾ ಇದೆ ಮೋಸ್ಟ್ಲಿ ಅಲ್ಲಿ ಕೂಡ ವರ್ಕ್ ನಡೀತಾ ಇದೆ. ಮುಂದೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಮೋಸ್ಟ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಲ್ಲಿ ಗೇಟ್ ಇದೆ ನೋಡಿ ಸೆಂಟ್ರಲ್ಲಿ, ಅಲ್ಲೊಂಥರ ಹೊಗೆ ಥರ ಫಾಗ್ ಟೈಪ್ ನೋಡಿ ಮಸ್ತಾಗಿ ಕಾಡ್ತೈತಲ್ಲ ಅಲ್ಲಿ. ಆ ಸೈಡಿಂದ ನೋಡಿದ್ವಿ, ಇವಾಗ ನಾವು ಆಪೋಸಿಟ್ ಸೈಡಿಂದ ಬಂದು ಇವಾಗ ನೋಡ್ತಾ ಇದ್ವಿ. ಅಲ್ಲಿ ಇವಾಗ ನಾವು ಅಲ್ಲಿ ನಿಂತ್ಕೊಂಡಿದ್ವಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಮೆಟ್ಲೆ ಟೈಪ್, ಅಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಆಪೋಸಿಟಲ್ಲೇ ನಿಂತ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಆ ಥರ ಕಾಣ್ತಾ ಇದೆ, ಮಸ್ತ್ ಅಲ್ಲ, ಸೂಪರ್. ಈಗ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 15 ಕಿಲೋಮೀಟ್ರ್ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ. ಇಲ್ಲೇ ಏನಾದರೂ ಸೇತುವೆ ಗೀತು ಏನಾದರೂ ಕಟ್ಟಿದ್ರೆ ಆರಾಮಾಗಿ ನಡ್ಕೊಂಡು ಬರ್ಬೋದಾಗಿತ್ತು. ಚೆನ್ನಾಗಿದೆಯಲ್ಲ ಐಡಿಯಾ ನೋಡಿರಿ, ಸರ್ಕಾರದವ್ರು ಐಡಿಯಾ ಕೊಟ್ಟಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಒಂದು ಸೇತುವೆ ಮಾಡಿ ಒಂದು 10-20 ಇಟ್ಬಿಟ್ಟು ಚಾರ್ಜಸ್ ಇಟ್ಬಿಟ್ಟು ಹಿಂಗೆ ನಡೆದಾಡೋಕ್ಕೆ ಒಂದು ಸೇತುವೆ ಮಾಡಿಕೊಟ್ಬಿಡಿ. ಫುಲ್ಲು ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ, ನಮಗೂ ಕೂಡ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಥರ ಸಿಕ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೋಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇಲ್ಲೆಲ್ಲ ನೋಡ್ತಾ ಇರ್ಬೋದು 1, 2, 3 ಬೈಕ್ಗಳು ಇವತ್ತು ಗಗನಚುಕ್ಕಿ ಬಾಣಚುಕ್ಕಿಗೆ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ, ಜಾಲಿ ಜಾಲಿ, ಲೆಟ್ಸ್ ಗೋ. ಯಾರಪ್ಪ ಗೈಸ್, ನಮ್ಮ ಪ್ಲ್ಯಾನ್ ಇದ್ದಿದ್ದು 5 ಗಂಟೆಗೆ ಬಿಡಬೇಕು ಅಂತ. ಇಲ್ಲಿ ನೋಡಿದ್ರೆ 6:57 ಗಂಟೆ ಮಾಡಿದ್ರು. 4:15ಗೆ ಎಲ್ರಿಗೂ ಎಬ್ಸಿದ್ದೀನಿ. ಎಲ್ಲರೂ ಇವಾಗ ಬರ್ತೀನಿ ಹೋಗಿ ಬರ್ತೀನಿ ಅಂತ 7 ಗಂಟೆ ಮಾಡಿದ್ರು. ಟೋಟಲಾಗಿ 150 ಕಿಲೋಮೀಟ್ರ್ ಐತೆ. 2-3 ಅವರ್ ಆದರೂ ಬೇಕೇ ಬೇಕು. ನೋಡೋಣ ಬನ್ನಿ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಗಾಯ್ಸ್, ಇವಾಗ ಜಸ್ಟ್ ಬಿಡದಿಯಲ್ಲಿ ಇದ್ದೀವಿ. ಬಿಡದಿಯಲ್ಲಿ ಇವಾಗ ತಟ್ಟೆ ಇಡ್ಲಿ ತಿಂದ್ವಿ, ಮಸ್ನಾಗಿತ್ತು. ನೀವೇನೋ ಈ ಸೈಡ್ ಬಂದರೆ ಬಿಡದಿಯಲ್ಲಿ ಬಂದರೆ ಬಿಡದಿ ತಟ್ಟೆ ಇಡ್ಲಿ ಮಿಸ್ ಮಾಡ್ಕೋಬೇಡ್ರಿ, ಮಸ್ನಾಗಿರುತ್ತೆ. ಇನ್ನೊಂದೇನಪ್ಪ ಕಾಮಿಡಿ ವಿಚಾರ ಅಂತಂದರೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಹೈವೇಲಿ ಹೋಗ್ಬೇಡ್ರಿ, ಎಕ್ಸ್ಪ್ರೇಯಲ್ಲಿ ಹೋಗಬೇಡಿ, ಅದರಲ್ಲಿ ಬೈಕ್ ಅಲೌ ಇಲ್ಲ ಅಂತ ಹೇಳಿದ್ದೀನಿ. ಗೋಲಿ ಮಕ್ಕಳು ನನ್ನ ಮಾತಾ ಕೇಳಲ್ಲ. ಹೋಗ್ಬಿಟ್ಟು ಇವಾಗ 2 ರೂಪಾಯಿ ಫೈನ್ ಕಟ್ಸ್ಕೊಂಡು ಬಂದವ್ರೆ. ಗೈಸ್, ನಾನು ಅವಾಗ ಹೇಳ್ದಲ್ಲ ಎಕ್ಸ್ಪ್ರೆಸ್ಸಲ್ಲಿ ಹೋಗಿ ಹೈವೇದಲ್ಲಿ ಹೋಗಿದೆ ಈ ನನ್ನ ಮಕ್ಕಳೇ ಬೇಡ ಬೇಡ ಅಂತ ಹೋಗಿ 200 ರೂಪಾಯಿ ಫೈನ್ ಕಟ್ ಬಂದವ್ರೆ. ಅದಕ್ಕೆಲ್ಲ ಕಾರಣ ಈ ನನ್ನ ಮಗನೇ. ಕೆಟ್ಟು ನಮ್ಮ ಗ್ರೂಪಲ್ಲಿ ಏನೋ ಅಂತ ಕೋತಿ ನನ್ನ ಮಗ ಯಾರೂ ಇಲ್ಲ, ಅವನೇ ಇದೆಲ್ಲ ಕಿತಾಪತಿ ಮಾಡಿದ್ದು. ಹೇಳಿದ್ದೀನಿ ಸರ್ವಿಸ್ ರೋಡಲ್ಲಿ ಹೋಗೋಣ ಬಂದರು ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ನನ್ನ ಮಾತು. ರೇಷ್ಮನಾಡು ರಾಮನಗರಕ್ಕೆ ಸುಸ್ವಾಗತ. ನಾವು ರಾಮನಗರದಲ್ಲಿದ್ದೀವಿ. ಇಲ್ಲಿ ನೋಡಿ ಟ್ರಾಫಿಕ್ ಇಲ್ಲ, ಇಷ್ಟು ಕ್ಲೀನಾಗಿದೆ ರೋಡು, ಅಷ್ಟೊಂದು ಟ್ರಾಫಿಕ್ ಇಲ್ಲ, ಮಸ್ತಾಗೈತೆ ರೋಡ್. ಮೊದಲೆಲ್ಲ ಮೈಸೂರಿಗೆ ಹೋಗ್ಬೇಕಂದ್ರೆ ಇದೇ ರೂಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಎಕ್ಸ್ಪ್ರೆಸ್ ವೇ ಮಾಡಿದಾರಿಂದ ಎಲ್ಲರೂ ಹಂಗೆ ಹೋಗ್ತಾರೆ. ತುಂಬ ಜನ ನಮ್ಮ ಬೈಕು, ಕೆಲವೊಬ್ಬರು ಟೋಲ್ ಓಡಿಸೋಕ್ಕೋಸ್ಕರ ಈ ರೂಟಲ್ಲಿ ಹೋಗ್ತಾ ಇರ್ತಾರೆ. ಮುಂಚೆಲೆಲ್ಲ ರೋಡ್ ಸೈಡ್ ಇರೋಂಥ ಅಂಗಡಿಗಳಿಗೆಲ್ಲ ಒಳ್ಳೆ ಪ್ರಾಫಿಟ್ ಇತ್ತು. ಇವಾಗ ಎಲ್ಲ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಹೈವೇ ಬಂದ ಮೇಲಿಂದ. ಸ್ನೇಹಿತರೆ, ಸಾರಿ, ಏನಾಯ್ತು ಅಂದರೆ ಸೆಂಟ್ರಲ್ಲೆಲ್ಲ ಫುಲ್ ಮಳೆ, ಇಲ್ಲೂ ಕೂಡ ಮಳೆ ಬಂದೈತೆ. ಸೊ ಹಂಗಾಗ್ಬಿಟ್ಟು ನಮ್ಮ ಗೋಪ್ರನ ಸ್ವಲ್ಪ ಬಂದ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದ್ಗಡೆ ಹೋಗಿದ್ದಾರೆ, ನಾವೇ ಹಿಂದ್ಗಡೆ ಇದ್ದೀವಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅನ್ಕೋತೀನಿ. ಇವಾಗ ನಾವು ಫಸ್ಟ್ ವಿಸಿಟಿಂಗ್ ಮಾಡ್ತಾ ಇರೋದು ಗಗನಚುಕ್ಕಿ ಫಾಲ್ಸು. ಸೊ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು, ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತೇಳಿ. ಆಲ್ಮೋಸ್ಟ್ ಬಂದ್ವಿ. ಗೈಸ್ ಇಲ್ಲೇ ನೋಡಿ, ಇದೇ ಫಾಲ್ಸು, ಗಗನಚುಕ್ಕಿ ಫಾಲ್ಸ್ ಇದು. ವಾ, ಓ ಅಲ್ಲೇ ಇದೆ ಮಗ, ಅಲ್ಲಿ ಕೆಳಗೈತೆ.
ಗಾಡಿ ಇಲ್ಲ ಸ್ನೇಹಿತರೆ. ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಪ್ಲೇಸು. ವಾ ಅಲ್ಲಿ ಸ್ಕೂಲ್ ಹುಡುಗಿಯರು ನೋಡಿ ಹೆಗ್ ಅದಿರ್ತಾ ಇದೆ. ಸಕ್ಕತ್ತಾಗೈತೆ ನೋಡ್ರಿ ಪ್ಲೇಸ್ ಮಾತ್ರ. ಇಲ್ಲೇ ಐತೆ ಮತ್ತು ಆ ಸೈಡ್ ಕೂಡ ಐತೆ. ತಡೀರಿ ನಿಮಗೆ ತೋರಿಸ್ತೀನಿ. ಇನ್ನು ಅಲ್ಲೂ ಕೂಡ ಹೋಗ್ಬಿಟ್ಟು ನಾವು ನೋಡ್ಬೋದು. ಇವಾಗ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇವಾಗ ಅಲ್ಲಿ ಹೋಗೋಣ ನಡೀರಿ. ನಮ್ಮ ಫ್ರೆಂಡ್ಸು ಮುಂಚೆನೇ ಬಂದಿದ್ದೀನಿ ಅಂತ ಹೇಳಿದರೆ ಅವ್ರಿಗಿಂತ ಮೊದಲೇ ನಾವು ಬಂದಿದ್ದೀವಿ. ಇನ್ನೂ ಎಲ್ಲೋ ದೂರ ಇದ್ದಾರಂತ, ಇನ್ನೂ 3-4 ಕಿಲೋಮೀಟ್ರ್. ಅಣ್ಣ ನಮ್ಮ ಆಡಿಯನ್ಸ್ಗೆಲ್ಲ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳೋಣ. ಅಣ್ಣ ಹಾಯ್ ಅಣ್ಣ ಇದು ಕೇಳೋಣ ಅಣ್ಣ. ರೆಸ್ಪೆಕ್ಟೇ ಇಲ್ಲಲ್ಲ ಅಣ್ಣ. ಎಷ್ಟು ಸಖತ್ತ ಕಾಣುತ್ತೆ ನೋಡ್ರಿ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ವರ್ಕ್ ನಡೀತಾ ಇದೆ. ಮೋಸ್ಟ್ಲಿ ಅಲ್ಲಿ ಕೂಡ ವರ್ಕ್ ನಡೀತಾ ಇದೆ. ಮುಂದೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಮೋಸ್ಟ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಲ್ಲಿ ಗೇಟ್ ಇದೆ ನೋಡಿ, ಅಲ್ಲಿ ವ್ಯೂ ಪಾಯಿಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇವಾಗ ಇಲ್ಲಿವರೆಗೂ ಅಷ್ಟೇ ವ್ಯೂ ಪಾಯಿಂಟ್ ಇದೆ. ಹಾಂ ಏನನ್ನ ಮಕ್ಕಳ ನಮ್ಮ ದೋಸ್ತರು ಇಲ್ಲ ನೋಡ್ರಿ ಬಂದಿದ್ದಾರೆ. ನೇಚರ್ ನೋಡೋದು ಬಿಟ್ಟು ಫೋಟೋ ಹೊಡಿತಾವ್ರೆ. ನನ್ನ ಮಕ್ಕಳು ನೋಡ್ರಿ. ಈ ನನ್ನ ಮಗನೇ ನಮ್ಮ ಗ್ರೂಪಲ್ಲಿ ದೊಡ್ಡ ಕಿತಾಪತಿ ನನ್ನ ಮಗ ಅಂದರೆ ಈ ನನ್ನ ಮಗನೇ. ಹಾಂ ಇಲ್ಲ ನೋಡ್ರಿ. ಈಗ ಅಲ್ಲಿ ನೋಡ್ರಿ ಸೆಂಟ್ರಲ್ಲಿ ಅಲ್ಲೊಂಥರ ಹೊಗೆ ಥರ ಫಾಗ್ ಟೈಪ್ ನೋಡಿ ಮಸ್ತಾಗಿ ಕಾಡ್ತೈತಲ್ಲ ಅಲ್ಲಿ ನೋಡಿ. ಇಲ್ಲಿ ಈ ಕಡೆಯಿಂದ ಒಂದು ನದಿ, ಆ ಕಡೆ ಒಂದು ನದಿ, ಆ ಸೈಡ್ ಕೂಡ ಒಂದು ನದಿ ಐತೆ. ಎಲ್ಲ ಕಡೆಯಿಂದನೂ ನೀರು ಬರ್ತೈತೆ ನೋಡ್ರಿ. ಇಲ್ಲೆಲ್ಲ ವರ್ಕ್ ನಡೀತೈತೆ. ಇಲ್ಲೆಲ್ಲ ನೆಕ್ಸ್ಟು ವ್ಯೂ ಪಾಯಿಂಟ್ ಅಲ್ಲಿರ್ಬೋದು. ಅಲ್ಲಿ ಮಾಡ್ತಾರೆ ನೆಕ್ಸ್ಟ್ ವ್ಯೂ ಪಾಯಿಂಟು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೆಟ್ಲು, ಅಲ್ಲಿ ಕಾಣುತ್ತೆ. ನಾವು ಆವಾಗಲೇ ಆ ಸೈಡಿಂದ ನೋಡಿದ್ವಿ. ಇವಾಗ ನಾವು ಆಪೋಸಿಟ್ ಸೈಡಿಂದ ಬಂದು ಇವಾಗ ನೋಡ್ತಾ ಇದ್ವಿ. ಅಲ್ಲಿ ನೀವು ಆ ಸೈಡ್ ನೋಡಿದ್ರಿ, ಆ ಕಡೆ ಒಂದು ದರ್ಗಾ ಟೈಪ್ ಏನೋ ಒಂದು ಕಾಣ್ತಾಯಿತ್ತು. ಸೊ ಇವಾಗ ದರ್ಗಾ ಸೈಡ್ ಬಂದಿದ್ದೀವಿ. ಇಲ್ಲಿ ನೋಡಿ ಇವಾಗ ಈ ಕಡೆಯಿಂದ ಯಾವ ಥರ ವ್ಯೂ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲಿದ್ದಾರೆ? ವಾ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತೇಳಿ. ವಾವ್ ನಾವು ಅಲ್ಲಿ ನಿಂತ್ಕೊಂಡಿದ್ವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಮೆಟ್ಲ ಟೈಪು, ಅಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಆಪೋಸಿಟಲ್ಲೇ ನಿಂತ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಆ ಥರ ಕಾಣ್ತಾ ಇದೆ. ಮಸ್ತ್ ಅಲ್ಲ, ಸೂಪರ್. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 15 ಕಿಲೋಮೀಟ್ರ್ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ. ಇಲ್ಲೇ ಏನಾದರೂ ಸೇತುವೆ ಏನಾದರೂ ಕಟ್ಟಿದ್ರೆ ಆರಾಮಾಗಿ ನಡ್ಕೊಂಡು ಬರ್ಬೋದಾಗಿತ್ತು. ಚೆನ್ನಾಗಿದೆಯಲ್ಲ ಐಡಿಯಾ ನೋಡ್ರಿ. ಸರ್ಕಾರದವ್ರು ಐಡಿಯಾ ಕೊಟ್ಟಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಒಂದು ಸೇತುವೆ ಮಾಡಿ ಒಂದು 10-20 ಇಟ್ಬಿಟ್ಟು ಚಾರ್ಜಸ್ ಇಟ್ಬಿಟ್ಟು ಹಿಂಗೆ ನಡೆದಾಡೋಕ್ಕೆ ಒಂದು ಸೇತುವೆ ಮಾಡಿಕೊಟ್ಬಿಡಿ. ಫುಲ್ಲು ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ, ನಮಗೂ ಕೂಡ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಥರ ಸಿಕ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಂಗನ್ಸ್ತಂತ ಕಮೆಂಟ್ ಮೂಲಕ ಹೇಳಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.